ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ತಾಲೂಕಿನ ಮದಮಕನಾಳ್ ಗ್ರಾಮದ ಮಹಾಲಕ್ಷ್ಮಿ ದ್ಯಾಮವ್ವ ನೂತನ ಮೂರ್ತಿ ಮೆರವಣಿಗೆ ಮೂಲಕ ಗ್ರಾಮಕ್ಕೆ ಬರಮಾಡಿಕೊಂಡರು. ಬಸ್ತವಾಡ್ ಸೀಮೆ ಲಗಮವ್ವ ದೇವಸ್ಥಾನದಿಂದ ವಾದ್ಯ ಮೇಳಗಳೊಂದಿಗೆ ಸಾವಿರಾರು ಮಹಿಳೆಯರು ಕುಂಭ ಮೇಳಗಳೊಂದಿಗೆ ಶೃಂಗಾರಗೊಂಡ ದೇವಿಯ ಮೂರ್ತಿ ಮದಮಕನಾಳ್ ಗ್ರಾಮಕ್ಕೆ ಆಗಮಿಸಿತು. ಗ್ರಾಮದ ಹಿರಿಯರಾದ ಮಲ್ಲಪ್ಪ ಬಡಿಗೇರ್ ಮಾತನಾಡಿ, ಕಳೆದ 100 ವರ್ಷದ ಇತಿಹಾಸವಿರುವ ಮಹಾಲಕ್ಷ್ಮಿ ದ್ಯಾಮವ್ವ ದೇವಿಯ ಮಂದಿರದಲ್ಲಿ ಮೂರ್ತಿ ಇಲ್ಲದೆ ಪೂಜೆ ನೆರವೇರಿಸಲಾಗುತ್ತಿತ್ತು. ಊರಿನ ಹಿರಿಯರು ಸೇರಿ ನೂತನ ಮೂರ್ತಿ ನಿರ್ಮಾಣ ಮಾಡಿ ಇಂದು ಗ್ರಾಮಕ್ಕೆ ಬರಮಾಡಿಕೊಳ್ಳಲಾಗಿದೆ. ಈ ದಿನ ನಮ್ಮ ಗ್ರಾಮ ಸುವರ್ಣಾಕ್ಷರಗಳಿಂದ ಬರೆದ ದಿನವಾಗಿದೆ ಎಂದರು. ಈ ಹೊತ್ತಿನ ದಿನ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮದಮಕನಾಳ್ ಗ್ರಾಮದಲ್ಲಿ ಒಂದು ಸುವರ್ಣಾಕ್ಷರಗಳಿಂದ ಬರೆದಿರ್ತಕ್ಕಂಥ ದಿವಸ. ಕಾರಣ ಶ್ರೀ ಗ್ರಾಮ ದೇವತೆಯಾದಂಥ ಶ್ರೀ ದ್ಯಾಮವ್ವ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಲ್ಲ ಗ್ರಾಮದ ಜನರು ಅತಿ ಸಂತೋಷದಿಂದ ವಿಜೃಂಭಣೆಯಿಂದ ಆ ದೇವಿಯನ್ನು ಗ್ರಾಮಕ್ಕೆ ಬರಮಾಡಿಕೊಳ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇಡೀ ಗ್ರಾಮವೇ ಇಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು, ಈ ಒಂದು ಇತಿಹಾಸದಲ್ಲಿ ಈ ಗ್ರಾಮ ದೇವತೆ ಇನ್ನು ಮುಂದೆ ಅಲ್ಲಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಂಡು ಈ ಒಂದು ಮೂರ್ತಿ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಹಾಗೂ ಎಲ್ಲ ಯುವಕ ಮಿತ್ರರು, ನಮ್ಮ ಗ್ರಾಮದವರೇ ಆದಂಥ ನಮ್ಮ ನಿವೃತ್ತ ಇಂಜಿನಿಯರ್ ಸಾಹೇಬ್ರಂತ ಎಸ್ ಕೆ ಪಾಟೀಲ್ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಸಹಕಾರವನ್ನು ಕೊಟ್ಟಿರ್ತಾರೆ. ಅದರಂತೆ ನಮ್ಮ ಇನ್ನೊಬ್ಬ ಸಹಪಾಠಿ ಆದಂಥ ಶ್ರೀ ಕೆ ಎಸ್ ಪಾಟೀಲ್ ಶಿಕ್ಷಕರು ಅವರೂ ಸಹ ಅತಿ ಹುಮ್ಮಸ್ಸಿನಿಂದ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಲು ಕಾರಣರಾಗಿದ್ದಾರೆ. ಯುವಕರು ಭಂಡಾರದಲ್ಲಿ ಮಿಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಸಂತೋಷದಿಂದ ಕುಣಿದು ಕುಪ್ಪಳಿಸಿದರು. ಶಿಕ್ಷಕ ಕೆಎಸ್ ಪಾಟೀಲ್ ಮಾತನಾಡಿ, ಹಿರಣ್ಯಕೇಶಿ ನದಿ ದಡದಲ್ಲಿರುವ ಮದಮಕನಾಳ್ ಗ್ರಾಮದಲ್ಲಿ ಹಲವಾರು ದೇವರ ದೇವಸ್ಥಾನಗಳು ಇವೆ. ಆದರೆ ಮಹಾಲಕ್ಷ್ಮಿ ದ್ಯಾಮವ್ವ ಮಂದಿರವನ್ನು ಇತ್ತೀಚೆಗೆ ಗ್ರಾಮದ ಹಿರಿಯರು ನಿರ್ಮಿಸಿದ್ದಾರೆ. ಇಂದು ನೂತನ ಮೂರ್ತಿಯನ್ನು ಗ್ರಾಮಸ್ಥರು ಹಬ್ಬದ ಸಡಗರದೊಂದಿಗೆ ಅತಿ ಉತ್ಸಾಹದಿಂದ ಆಚರಿಸಲಾಗುತ್ತಿದೆ ಎಂದರು. ಸರ್, ಹಿರಣ್ಯಕೇಶಿ ನದಿ ದಡದ ಮೇಲೆ ಇರತಕ್ಕಂಥ ನಮ್ಮ ಗ್ರಾಮ ಮದಮಕನಾಳ್ ಗ್ರಾಮ. ಆದರೆ ಇತಿಹಾಸ ಪ್ರಸಿದ್ಧವಾದಂಥ ಗ್ರಾಮ ಇದು. ಇಲ್ಲಿ ನಮ್ಮ ಗ್ರಾಮದಲ್ಲಿ ಅನೇಕ ದೇವತೆಗಳಿದಾವೆ. ಮಹಾಲಕ್ಷ್ಮಿ ತಳದವ ದೇವಸ್ಥಾನ, ಬಸವೇಶ್ವರ ದೇವಸ್ಥಾನ, ಅದರಂತೆ ಆಂಜನೇಯ ಸ್ವಾಮಿ ದೇವಸ್ಥಾನ, ನಂತರ ಇಲ್ಲಿ ಹಾಲಸಿದ್ದೇಶ್ವರ ದೇವಸ್ಥಾನ, ಬಸವೇಶ್ವರ ದೇವಸ್ಥಾನ, ಹೀಗೆ ಅನೇಕ ದೇವಸ್ಥಾನಗಳಿದಾವೆ. ಈ ವರ್ಷ ಒಂದು ಹೊಸದಾಗಿ ಅಂದರೆ ಇಲ್ಲಿವರೆಗೆ ನಮ್ಮ ಗ್ರಾಮದಲ್ಲಿ ಮಹಾಲಕ್ಷ್ಮಿ ದ್ಯಾಮವ್ವ ಇದ್ದಳು. ಆದರೆ ಯಾರಿಗೂ ಇಲ್ಲಿವರೆಗೆ ಅದು ಇದಿರಲಿಲ್ಲ, ಪ್ರಚಾರ ಇರಲಿಲ್ಲ. ಆದರೆ ಗ್ರಾಮದಲ್ಲರ ಹಿರಿಯರು ಕುಡ್ಕೊಂಡು ಏನು ಮಾಡಿ ಅಂದರೆ ಇಲ್ಲೊಂದು ದೇವಸ್ಥಾನ ಕಟ್ಟೋಣ ಅಂತ ತಿಳ್ಕೊಂಡು ಈಗ ಕೆಲವು ವರ್ಷಗಳ ಹಿಂದೆ ಇಲ್ಲೊಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ದೇವಸ್ಥಾನ ಕಟ್ಟಿ ಅದು ಮೂರ್ತಿ ಇರಲಿಲ್ಲ. ಅದಕ್ಕೆ ಎಲ್ಲ ಹಿರಿಯರು ಕುಡ್ಕೊಂಡು ಒಂದು ದೇವಸ್ಥಾನದ ಒಂದು ಮೂರ್ತಿ ಮಾಡೋಣ ಅಂತ ತಿಳ್ಕೊಂಡು ಎಲ್ಲ ಒಂದು ಸಂಕಲ್ಪದೊಂದಿಗೆ ಒಂದು ದ್ಯಾಮವ್ವ ದೇವಿಯ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತಂದು ಇವತ್ತು ಎಲ್ಲರೂ ಏನಂದರೆ ಇಡೀ ಗ್ರಾಮವೇ ಅತಿ ಭಕ್ತಿ ಭಾವದಿಂದ ಕೂಡಿ ಈ ಒಂದು ದೊಡ್ಡ ಒಂದು ಉತ್ಸವ ಥರ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಬಹಳಷ್ಟು ನಮಗೆ ಸಂತೋಷವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮಲ್ಲಪ್ಪ ಬಡಿಗೇರ್, ಕೆಎಸ್ ಪಾಟೀಲ್, ನಿವೃತ್ತ ಅಭಿಯಂತರ ಎಸ್ ಕೆ ಪಾಟೀಲ್, ಬಸಯ್ಯ ಹಿರೇಮಠ್, ರಾಜು ತೇರ್ನಿ ಮತ್ತು ಮಹಾಲಕ್ಷ್ಮಿ ದ್ಯಾಮವ್ವ ಮೂರ್ತಿ ಪ್ರತಿಷ್ಠಾಪನೆ ಸಮಿತಿ ಹಾಗೂ ಮದಮಕನಾಳ್ ಗ್ರಾಮದ ಹಿರಿಯರು, ಯುವಕರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಶುಕ್ರವಾರ ದಿನ ನಾಡಿನ ಹರಗುರು ಜರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಗೊಳ್ಳಲಿದೆ.